ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ಕೊನೆವರೆಗೂ ವಿಡಿಯೋ ನೋಡಿ, ಯಾಕೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಸೊ ನಿನ್ನೆ ಹಾಕಲಿಲ್ಲ, ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ. ಸ್ವಲ್ಪ ಕೆಲಸಗಳಿರುತ್ತೆ, ಒಂದೊಂದು ದಿನ ಹಾಕೋಕ್ಕಾಗೋದಿಲ್ಲ, ಹಾಗಾಗಿ ಭಾಳ ಮಿಸ್ ಮಾಡ್ಕೊತೀರ ಸೀರಿಯಲ್ ಹಾಕಲಿಲ್ಲ ಅಂತಂದರೆ. ಸೊ ಇನ್ನೇನು ಈಗ ಬನ್ನಿ ಶುರು ಮಾಡೋಣ. ಇನ್ನು ನಾನಿವತ್ತು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ, ಅದರದ್ದು ಕೂಡ ರಿವ್ಯೂ ಕೊಟ್ಟಿದ್ದೀನಿ. ಅದನ್ನು ಕೂಡ ನೋಡಿ, ಯಾರಿಗಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಸೊ ಇವತ್ತು ನಿಂಗವಜ್ಜಿ ಮುಂದೆ ಭೂಮಿ ಮತ್ತು ಇಲ್ಲಿ ಎಲ್ಲ ಮುಚ್ಚಿಟ್ಟಿದ್ದಾರೆ ಸತ್ಯಗಳು, ಅವೆಲ್ಲ ಹೊರಗಡೆ ಬರೋ ಟೈಮ್ ಹತ್ರ ಬಂದಿದೆ. ಇನ್ನು ಒಂದು ಕಡೆ ಇಲ್ಲಿ ಅಜಿತ್ತು ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಾಗ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದುಬಿಟ್ಟು, ಯಾಕಪ್ಪ ಅಜಿತ ಈ ರೀತಿ ತುಂಬ ಬೇಜಾರು ಮಾಡ್ಕೊಂಡು ನಿಂತ್ಬಿಟ್ಟಿದ್ಯಾ, ಏನಾಯಿತು ಅಂತ ಅಂದಾಗ, ಸತ್ಯಣ್ಣ ನನಗೆ ಕಾಮಿಡಿ ಮಾಡಬೇಡ, ನಿನಗೆಲ್ಲ ಗೊತ್ತಿದ್ದು ಹೇಳ್ತಿದ್ಯಲ್ಲ ಸತ್ಯಣ್ಣ, ನಾನು ಅವಳಿಗೆ ಫ್ರೆಂಡ್ ಅಂತ ಹೇಳ್ಬಿಟ್ಟು ಸಹಾಯ ಮಾಡಿದ್ಲಂತೆ ಸತ್ಯಣ್ಣ. ಅವಳು ಯಾರಾದರೂ ಫ್ರೆಂಡಿಗೆ ಪ್ರಾಣ ತ್ಯಾಗ ಮಾಡ್ತಾರೆ ಸತ್ಯಣ್ಣ? ಅವಳು ಇನ್ನೊಂದು ನಿಮಿಷ 2 ನಿಮಿಷ ಇದ್ದಿದ್ರೆ ಅವಳು ಪ್ರಾಣನೇ ಇರ್ತಿರ್ಲಿಲ್ಲ. ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿಬಿಟ್ಟು ಅವಳು ಹೋಗಿ ಉತ್ತದ ಪೂಜೆನ ಮಾಡಿದಾಳಲ್ವ. ಯಾಕೆ ಸತ್ಯಣ್ಣ ಹಿಂಗೆ ಮಾಡ್ತಿದ್ದಾಳೆ? ಬಿಡು ಸತ್ಯಣ್ಣ, ಇದೆಲ್ಲ ಸುಳ್ಳೆ ಸತ್ಯಣ್ಣ. ಅವಳ ಸುಮ್ಮನೆ ನಾನು ಕಳಿಸ್ಕೊಟ್ಬಿಡ್ತೀನಿ, ಇಟ್ಕೊಳ್ಳೋದು ಬೇಡ, ಅವಳಿಗೆ ಜಾಸ್ತಿ ಪ್ರೆಜರ್ ಹಾಕೋದು ಬೇಡ, ನನ್ನ ಮೇಲೆ ಅವಳಿಗೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಾನೆ ಯಾರು ಅಜಿತ್ತು. ಆಗ ಸತ್ಯಣ್ಣ ಒಂದು ಮಾತು ಹೇಳ್ತಾನೆ, ಹಾಗಾದರೆ ಅವಳ ಕಳಿಸ್ಕೊಟ್ಟು ನೀನು ನಿಮ್ಮದೇಗಿರ್ತೀಯ ಆಗಿದ್ರೆ ಅಂತಂದಾಗ, ಅದು ಹೇಳೋಕ್ಕಾಗಲ್ಲ ಸತ್ಯಣ್ಣ, ನಾನು ನಿಮ್ಮದೇಗಿರ್ತೀನಿ ಇಲ್ಲ ಅಂತ ಹೇಳಿದಾಗ, ನೋಡು ಅಜಿತ, ಒಂದು ಪ್ರಶ್ನೆನೇ ಕರೆಕ್ಟಾಗಿ ನಿನಗೆ ಕೇಳ್ತಾ ಇದ್ದೀನಿ, ಅವಳು ನಿನ್ನ ಯಾಕೆ ಮದುವೆ ಆದ್ಲಪ್ಪ ಅಂದಾಗ ಅಜಿತ್ ಹೇಳ್ತಾನೆ, ಅವಳು ಮದುವೆ ಆಗಿದ್ದು ಅವ್ರ ಅಮ್ಮನ್ನ ಕಾಪಾಡೋಕ್ಕೋಸ್ಕರ ಅಂತೇಳಿ ಅಜಿತ್ ಹೇಳ್ತಾನೆ. ಹಾಗಿದ್ರೆ ಅವಳು ಪ್ರಾಣ ತ್ಯಾಗ ಮಾಡಿದ್ದು ಅವ್ರ ಅಮ್ಮನಿಗೋಸ್ಕರ ನಿನ್ನ ಮದುವೆ ಮಾಡ್ಕೊಂಡ್ಲು, ಅವ್ರ ಅಮ್ಮನ ಮೇಲೆ ಪ್ರೀತಿ ಇರೋದ್ರಿಂದ. ಈಗ ಒಂದು ಮಾತು ಹೇಳ್ತೀನಿ ಕೇಳು, ಈಗ ಅವ್ರ ಅಮ್ಮನ್ನೂ ಲೆಕ್ಕಿಸ್ತಾನೆ ನಿನ್ನ ಪ್ರಾಣನ ಅವಳು ಒತ್ತೆ ಇಟ್ಟು ಕಾಪಾಡಿದಾಳಂತಂದರೆ ಏನರ್ಥ? ಈಗ ಅವ್ರ ಅಮ್ಮನಿಗೋಸ್ಕರ ತ್ಯಾಗ ಮಾಡೋಕ್ಕೋಸ್ಕರ ನಿನ್ನ ಮದುವೆ ಮಾಡಿಕೊಂಡು, ಈಗ ನಿನ್ನ ಕಾಪಾಡೋಕ್ಕೋಸ್ಕರ ಅವ್ರ ಅಮ್ಮನೂ ಲೆಕ್ಕಿಸ್ತಲೆ, ಅವ್ರ ಅಮ್ಮನ ಮೇಲೆ ಅಷ್ಟು ಪ್ರೀತಿ ಇದೆಯಲ್ವಾ, ಅದನ್ನು ಲೆಕ್ಕ ಮಾಡ್ದಲೆ ಮತ್ತೆ ಪ್ರಾಣ ತ್ಯಾಗ ಮಾಡಿದ್ಲಲ್ಲ, ಹಾಗಂದರೆ ಏನರ್ಥ? ನೋಡು ಅಜಿತ್, ಯಾವುದೇ ಕಾರಣಕ್ಕೂ ಇದನ್ನು ತ್ಯಾಗ ಮಾಡೋದು ಹೆಂಡ್ತಿಗೆ ಗಂಡನಿಗೆ ಹೆಂಡ್ತಿ ಮಾತ್ರ ಸಾಧ್ಯ ಕಣೋ, ಬೇರೆಯವ್ರು ಯಾರೂ ತ್ಯಾಗ ಮಾಡೋಕ್ಕಾಗಲ್ಲ ಅಂತ ಅರ್ಥ ಮಾಡಿಸ್ತಾನೆ. ಹೌದಲ್ಲ ಸತ್ಯಣ್ಣ, ನಾನು ಈ ರೀತಿ ಯೋಚನೆ ಮಾಡಿರಲಿಲ್ವಲ್ಲ, ಇದು ಹಾಗೆ ಅನ್ನಿಸ್ತಾ ಇದೆ. ಅವ್ರ ಅಮ್ಮನೂ ಲೆಕ್ಕಿಸ್ತಲೇ ನನ್ನ ಪ್ರಾಣ ತ್ಯಾಗ ಮಾಡಿದಾಳೆ ಅಂತಂದರೆ ಅವಳು ನನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಅಂದ್ಕೊಳ್ತಾನೆ. ಅದು ನಿನಗೆ ಗೊತ್ತಿಲ್ಲ ಕಣೋ, ಅವಳಿಗೆ ಬೆಟ್ಟದಷ್ಟು ಪ್ರೀತಿ ಇದೆ ನಿನ್ನ ಮೇಲೆ, ಆದರೆ ಅವಳು ದಡ್ಡಿ. ನಿನ್ನ ಹತ್ರ ಯಾವ ಥರ ಅರ್ಥ ಮಾಡಿಸ್ಬೇಕು, ಯಾವ ಥರ ಮಾತಾಡಬೇಕು ಅನ್ನೋದೇ ಅವಳಿಗೆ ಗೊತ್ತಿಲ್ಲ ಅಜಿತ್. ದಯವಿಟ್ಟು ನೀನು ಅವಳ ಬಿಡೋಕ್ಕೆ ವ್ಯವಸ್ಥೆ ಮಾಡಬೇಡ, ಸ್ವಲ್ಪ ದಿನ ಟೈಮ್ ಕೊಡೋಣ, ಅವಳೇ ಹೊರಗಡೆ ಬಂದೇ ಬರುತ್ತೆ ಪ್ರೀತಿ, ಖಂಡಿತ ನಿನ್ನ ಹತ್ರ ಬಂದೇ ಬರ್ತಾಳೆ. ಸಾಹೇಬ್ರೆ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಸಾಹೇಬ್ರೆ, ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ತಾಳೆ ಅಂತ ಸತ್ಯಣ್ಣ ಅರ್ಥ ಮಾಡಿಸ್ತಾರೆ. ಎಸ್ ಸತ್ಯಣ್ಣ, ಹಾಗಿದ್ರೆ ಇವಾಗ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ನೀನೇನು ಮಾಡಬೇಡಪ್ಪ, ಪೊಲೀಸ್ ಬುದ್ಧಿ ಬಿಟ್ಬಿಡು, ಪೊಲೀಸ್ ಅಂತ ಅಂದ್ಕೊಳ್ಳೋದು ಹೊರ್ಗಡೆ, ನೀನೇನಿದ್ರು ಲವರ್ ಬಾಯ್ ಥರ ಇದ್ಬಿಡು ಭೂಮಿ ಜೊತೆ, ಅವಳೇ ನಿನಗೆ ಖಂಡಿತ ಪ್ರಪೋಸ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗಿದ್ರೆ ನಾನು ಇನ್ಮೇಲೆ ಲವರ್ ಬಾಯ್ ಥರ ಇರಬೇಕು, ಹಾಗಿದ್ರೆ ಪೊಲೀಸ್ನವ್ರ ಥರ ಹೊರ್ಗಡೆ ಇರಬೇಕು ನಾನು. ಸರಿ ಸತ್ಯಣ್ಣ, ಹಾಗಿದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಅವನು ಕೂಡ ಹೇಳ್ತಾನೆ. ಜಸ್ಟ್ 269 ರೂಪಾಯಿಗೆ ಮೀಶೋದಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೆ. ಅದು ಏನು ಅಂತಂದರೆ, ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ನಿಜವಾಗೂ ಸುಳ್ಳಲ್ಲ, ಪ್ರೀಮಿಯಂ ಕ್ವಾಲಿಟಿಯಲ್ಲಿರುತ್ತೆ, ನಿನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದೇನು ಅಂತಂದರೆ, ಲೈಟ್ ಪಿಂಕ್ ಕಲರ್ ಲಾಂಗ್ ಗೌನ್ನ ನಾನು ಬೈ ಮಾಡಿದ್ದೆ. ಇದರಲ್ಲಿ ಆಲ್ರೆಡಿ ನಾನು 2 ಕಲರ್ನ ತೋರಿಸಿದ್ದೀನಿ, ಬೇಕಾದ್ರೆ ಹಿಂದಿನ ವಿಡಿಯೋಗಳಲ್ಲಿ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ನೋಡಿ ಬೇಕಾದರೆ. ಒಂದು ಬ್ಲ್ಯಾಕು, ಒಂದು ವೈಟ್ ವೇರ್ ಮಾಡಿ ಕೂಡ ತೋರಿಸಿದ್ದೀನಿ. ಕ್ವಾಲಿಟಿ ಅಂತೂ ನಿಜವಾಗೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ, ಬಟರ್ಫ್ಲೈ ಯೆಲ್ಲೋ ಕಲರ್ ಆಗಿರ್ಬೋದು, ಗ್ರೇ, ರಾಮಾ ಗ್ರೀನ್, ಒಂಥರ ಲೈಟ್ ಪಿಂಕ್, ಎಲ್ಲ ಒಂದು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿರ್ತಾರೆ. ಮತ್ತು ಫ್ರಿಲ್ಸ್ ಕೊಟ್ಟಿರ್ತಾರೆ, ಕೆಳಗಡೆ ಇನ್ನೊಂದು ಫ್ರಿಲ್ಸ್ ಕೂಡ ಅಟ್ಯಾಚ್ ಮಾಡಿರ್ತಾರೆ. ಯಾಕೆಂದರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೂ ಕೂಡ ಖಂಡಿತ ಅರ್ಥ ಆಗೋದು. ಯಾಕೆ ಅಂತಂದರೆ ನಾನೊಂದು ಟೈಲರ್ ಆಗಿದ್ದೀನಿ, ನಾನು ಈ ಥರ ಲಾಂಗ್ ಫ್ರಾಕ್ ಸ್ಟಿಚ್ ಮಾಡೋಕ್ಕೆ 3 ಮೀಟ್ರ್ ಬಟ್ಟೆ ಕೇಳ್ತೀನಿ, 1 ಮೀಟ್ರ್ ಲೈನಿಂಗ್ ಕೇಳ್ತೀನಿ. ಸೊ 1 ಮೀಟ್ರ್ ಕನಿಷ್ಠ ಅಂದರೂ ಕೂಡ
ನಮಗೆ 100 ರುಪೀಸ್ ಆಗುತ್ತೆ ಮೀಟರ್ ಅಂತಲೇ ಹೇಳ್ಬೋದು ಈ ಫ್ಯಾಬ್ರಿಕ್ಕು. ಇಲ್ಲಾಂದರೆ 150 ಕೂಡ ಆಗಬಹುದು. ಲೈನಿಂಗ್ ಬಂದುಬಿಟ್ಟು ಒಂದು 40 ರೂಪಾಯಿ ಲೈನಿಂಗ್ ಆಗುತ್ತೆ, ನೀವೇ ಲೆಕ್ಕ ಹಾಕ್ಕೊಳ್ಳಿ. ಬರೀ 269 ರೂಪಾಯಿಗೆ ಸ್ಟಿಚಿಂಗ್ ಆಗಿರುವ ಅದು ಬೆಲ್ ಸ್ಲೀವ್ ಅಂತ ಒಂದು ಫ್ರಾಕ್ ಸಿಗ್ತಾ ಇದೆ ಅಂತಂದರೆ ಯಾಕೆ ಮಿಸ್ ಮಾಡ್ಕೊಳ್ತೀರಲ್ವಾ. ಸೊ ಸಕ್ಕತ್ತಾಗಿದೆ. ಕ್ವಾಲಿಟಿ ಅಂತೂ ನಿಜವಾಗೂ 100ಗೆ 100 ಕೊಡ್ತೀನಿ. ಯಾಕೆಂದರೆ ನನಗೆ ಬಟ್ಟೆ ಬಗ್ಗೆ ಗೊತ್ತು, ನಮ್ಮದು ಒಂದು ಬಟ್ಟೆ ಶಾಪ್ ಇರೋದ್ರಿಂದ ಅದ್ರ ಬಗ್ಗೆ ನನಗೆ ಕ್ವಾಲಿಟಿ ಬಗ್ಗೆ ಗೊತ್ತೇ ಇರುತ್ತೆ. ಇದು ಐರನ್ಲೆಸ್ ಫ್ಯಾಬ್ರಿಕ್ ಆಗಿರುತ್ತೆ, ಯಾವುದೇ ಒಂದು ಐರನ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ ಪಕ್ಕದಲ್ಲಿ ಕಾಣಿಸ್ತಿದೆ ಎಷ್ಟು ಲುಕ್ಕ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆ ಕಲರ್ ಕೂಡ ಹೋಗೋದಿಲ್ಲ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಯಾರಿಗಾದರೂ ಬೇಕಂದರೆ ಖಂಡಿತ ಬೈ ಮಾಡ್ಬೋದು. ಹಂಗೆ ಶಾರ್ಟ್ಸ್ ವಿಡಿಯೋದಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಏನಿಲ್ಲ, ಈಸಿಯಾಗಿ ಬೈ ಮಾಡ್ಬೋದು. ಟೈಟಲ್ ಬರೆದಿರ್ತೀನಲ್ವ, ಆ ಜಾಗದಲ್ಲಿ ಮೋರ್ ಅಂತ ಇರುತ್ತಲ್ಲ, ಕ್ಲಿಕ್ ಮಾಡಿದ್ರೆ ಸೀದಾ ಕರ್ಕೊಂಡು ಹೋಗುತ್ತೆ ಲಿಂಕ್ ಹತ್ರ. ಅದನ್ನ ಬೈ ಮಾಡಿದ್ರೆ ಅಷ್ಟು ಕ್ಲಿಕ್ ಮಾಡಿದ್ರೆ ಸೀದಾ ಮೀಶೋಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ. ಸೊ ಇದರಲ್ಲಿ ಸೈಜು ಎಸ್ಸಿಂದ ಸ್ಮಾಲ್ ಸೈಜಿಂದ ನಿಮಗೆ ಬಿಗ್ ಸೈಜ್ ಅಂದರೆ XXL ಅವೈಲಬಲ್ ಇದೆ. ನಾನು ತೊಗೊಂಡಿದ್ದು ಸೈಜ್ ಬಂದ್ಬಿಟ್ಟು XL. ನನಗೆ ಸ್ವಲ್ಪ ಲೂಸ್ ಆಯಿತು, ನಾನು ಮಿಷನಲ್ಲಿ ಸ್ಟಿಚ್ ಹಾಕ್ಕೊಂಡೆ. ನಾನು ಎಲ್ಲಿ ಬೈ ಮಾಡ್ತೀನಿ ಯಾವಾಗಲೂ ಕೂಡ. ನಾನು 65 kg ಇದ್ದೀನಿ, 65 kgಗೆ ನನಗೆ ಎಲ್ಲಾದರೆ ಸಾಕಾಗುತ್ತೆ. ನೀವು ಸೈಜ್ ನೋಡಿ ಬೈ ಮಾಡ್ಕೊಳ್ಳಿ. ಓಕೆನಾ. ನಿಜವಾಗೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನನಗಂತೂ ಸಖತ್ತು ಇಷ್ಟ ಆಯಿತು. 3 ಫ್ರಾಕ್ ಕೂಡ ಇದರಲ್ಲಿ ಕಲರ್ಗಳನ್ನ ಬೈ ಮಾಡಿಬಿಟ್ಟಿದ್ದೀನಿ, ವೈಟು, ಬ್ಲ್ಯಾಕು, ಲೈಟ್ ಪಿಂಕ್, ತುಂಬ ಚೆನ್ನಾಗಿದೆ. ಬೈ ಮಾಡ್ಕೊಳ್ಳಿ. ಓಕೆನಾ. ಬನ್ನಿ ಈಗ ಶುರು ಮಾಡೋಣ ಸೀರಿಯಲ್ನ. ಇನ್ನೇನು ಫೈನಲಿ ಇಲ್ಲಿ ಎಲ್ಲರೂ ಕೂಡ ಕೂತಿರ್ತಾರೆ ಕ್ಯಾಲಮ್ ಮಾಡಿಕೊಂಡು ಆಟ ಆಡ್ಕೊಂಡಿರ್ಬೇಕಾದಾಗ ಈಗ ಸತ್ಯಣ್ಣ ಫಸ್ಟು ಅಜಿತ್ನು ಭೂಮಿನ ಕುಂಟಿಸಿರ್ತಾನೆ ಹಾಡೋಕ್ಕೆ. ನೋಡಪ್ಪ, ಇದರಲ್ಲಿ ಕ್ಯಾಲಮ್ ಮಾಡೋದ್ರಲ್ಲಿ ಯಾರು ಗೆಲ್ತಾರೋ ಅದಕ್ಕೆ ನಾನು ಹೇಳ್ದಂಗೆ ಕೇಳಬೇಕಿಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಪ್ಪಿಗೆಗೆ ಎಲ್ಲರೂ ಒಪ್ಕೋತೀರಾ ಈ ಮಾತಿಗೆ ಅಂತ ಅಂದಾಗ ಅಜಿತ್ ಇದ್ಕೊಂಡು ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾನೆ. ಭೂಮಿ ಕೂಡ ಅಷ್ಟೇ, ಆಯಿತು ನಾನು ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಯಾರು ಗೆಲ್ತಾರೋ ಸೋತವರು ಗೆದ್ದವ್ರಿಗೆ ನಾನು ಏನು ಹೇಳ್ತೀನಿ ಅದನ್ನು ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಆಟನ ಶುರು ಮಾಡ್ತಾರೆ. ಶುರು ಮಾಡಿದ ತಕ್ಷಣವೇ ಇಲ್ಲಿ ಅಜಿತು ಒಂದು ಹೊಡೆದ ತಕ್ಷಣ ತುಂಬ ಖುಷಿಯಿಂದ ಎಲ್ಲರೂ ಚಪ್ಪಾಳೆ ತಟ್ಬಿಟ್ಟು ಮತ್ತು ಫೈನಲಿ ಇನ್ನೊಂದು ಸರಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಭೂಮಿ ಹೊಡಿತಾಳೆ. ಹಿಂಗೆ ಆಟ ಮಧ್ಯದಲ್ಲಿ ಸೊ ಅವಳು ಬಿಲ್ಡಪ್ ತೊಗೊಳ್ತಾಳೆ. ಭೂಮಿ ಗೊತ್ತಲ್ವ ಯಾವ ರೀತಿ ಬಿಲ್ಡಪ್ ತೊಗೊತಾಳೆ ಅಂತ ಹೇಳ್ಬಿಟ್ಟು. ಸತ್ಯಣ್ಣ ಇವರಿಬ್ಬರು ಹಿಂಗೆ ಆಡ್ತಿದ್ದಾರೆ ಅಂತ ನಚ್ಚಿ ಹೇಳ್ತಾ ಇರ್ತಾನೆ ಸತ್ಯಣ್ಣನ ಕಿವಿಗೆ. ಇನ್ನು ಫೈನಲಿ ಇವರಿಬ್ಬರು ಅಷ್ಟೇ ಗುಯ್ ಅಂತ ಇರ್ತಾರೆ, ದೇವಿಯ ನೀನು ಅಂಜು ಇಬ್ಬರೂ. ಸೊ ಇನ್ನೇನು ಆಟದ ಮಧ್ಯದಲ್ಲಿ ಆಟ ಮುಗ್ದೋಗ್ಬಿಡುತ್ತೆ. ಇದರಲ್ಲಿ ಗೆಲ್ಲೋದು ಯಾರು ಅಂತಂದರೆ ಭೂಮಿ ಆಗಿರುತ್ತೆ. ಭೂಮಿ ಗೆದ್ದ ತಕ್ಷಣ ಈಗ ಅಜಿತ್ ಸೋತಿದ್ದಾನೆ. ಈಗ ಅಜಿತ್ತು ಏನು ಹೇಳಿದರೆ ಸತ್ಯಣ್ಣ ಅಜಿತ್ ಅದನ್ನ ಮಾಡಬೇಕು. ಈಗ ಫೈನಲಿ ಈಗ ನೋಡಪ್ಪ ನೀವಿಬ್ಬರು ಆಟ ಮುಗ್ದಿದೆ, ಇದರಲ್ಲಿ ಫೈನಲಿ ಗೆದ್ದಿರೋದು ಭೂಮಿ. ಈಗ ಅಜಿತ್ ಸೋತಿದ್ದಾನೆ. ಈಗ ನಾನು ಹೇಳಿದ್ದು ನೀನು ಮಾಡಬೇಕು ಕಣೋ ಗೆಳೆಯ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸರಿಯಾಗಿದ್ರೆ ಏನು ಮಾಡಬೇಕು ಅಂದಾಗ ಏನಿಲ್ಲಪ್ಪ, ಭೂಮಿ ಕೆನ್ನೆಗೆ ನಮ್ಮೆಲ್ಲರ ಎದುರಿಗೂ ಒಂದು ಮುದ್ದು ಕೊಡಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅವಂತ ಸಿಕ್ಕಿರೋ ಚಾನ್ಸ್ ಬಿಟ್ಬಿಡ್ತಾನ. ಸೊ ಆಯಿತು ಸತ್ಯಣ್ಣ, ಇದು ಆಟ ಅಲ್ವಾ, ನೀವು ಹೇಗೆ ಹೇಳಿದ್ರೆ ಕೇಳ್ತೀನಂತ ಬರ್ತಾನೆ ಇದ್ದು ಫೈನಲಿ ಭೂಮಿಗೊಂದು ಕಿಸ್ ಕೂಡ ಕೊಡ್ತಾನೆ. ಕೊಟ್ಟ ತಕ್ಷಣ ಭೂಮಿ ಅಂತೂ ತುಂಬ ಖುಷಿ ಆಗ್ತಾಳೆ. ಅದು ಪ್ರೀತಿಯಿಂದ ಕೊಟ್ಟಿರೋ ಕಿಸ್ಸೇ ಆಗಿರುತ್ತೆ ಆ್ಯಕ್ಚುಲಿ. ಸೊ ಫೈನಲಿ ಎಷ್ಟು ಖುಷಿ ಪಡ್ತಾಳೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿ ಪಡ್ತಾಳೆ. ಇನ್ನು ಅದೆಲ್ಲ ಆದಮೇಲೆ ಫೈನಲಿ ನಿಂಗವಜ್ಜಿ ಬಂದುಬಿಡ್ತಾರೆ. ಏನು ಆಟ ಆಡ್ತಿದ್ದೀರಾ ನನ್ನ ಬಿಟ್ಬಿಟ್ಟು, ಹೊರ್ಗಡೆ ಹೋಗಿ ಬರೋಷ್ಟರಲ್ಲಿ ಕ್ಯಾಲಮ್ ಮಾಡೋಕ್ಕೆ ರೆಡಿ ಮಾಡ್ಕೊಬಿಟ್ಟಿದ್ದೀರಾ ನನ್ನ ಬಿಟ್ಟು ಅಂತ ಹೇಳಿದಾಗ ನಿಂಗವ್ವ ನೀನು ಆಡ್ತೀಯಾ ಅಂಥೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಆಡ್ತೀಯಾ ಅಂತ ಕೇಳ್ತಿರಲ್ಲ, ನಮ್ಮಮ್ಮ ಸಾಕಾದಾಗ ಆಡ್ತಾರೆ. ಈ 30 ಹಳ್ಳಿಗೆ ಫೇಮಸ್ಸು. ಯಾಕೆ ಗೊತ್ತಾ, ಅವ್ರು ಯಾರನ್ನೂ ಸೋಲ್ಸೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿ ಸುಂದ್ರಿ ಕೂಡ ಹಾಗೆ ಅಂತಾಳೆ, ನಾನೇ ನಮ್ಮ ಅಜ್ಜಿಗೆ ಕಲಿಸ್ಕೊಟ್ಟಿದ್ದು, ಆದರೆ ನಮ್ಮ ಅಜ್ಜಿ ಮುಂದೆ ನಾನೇ ಗೆಲ್ಲಲ್ಲ, ನಮ್ಮ ಅಜ್ಜಿನೇ ಗೆಲ್ತಾರೆ ಅಂತ ಅವಳು ಕೂಡ ಹೇಳ್ತಾಳೆ. ಚಂದ್ರಿಕಾ ಕೂಡ ಹೇಳ್ತಾಳೆ ನಮ್ಮಮ್ಮ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಇವಾಗ ಕ್ಯಾಲಮ್ ಯಾರ ಜೊತೆ ಆಡಬೇಕು ಅಂತ ಫೈನಲ್ ಮಾಡಿದಾಗ ಅಜಿತ್ ಹೇಳ್ತಾನೆ, ನೋಡು ನಿಂಗವಜ್ಜಿ ನೀನೇನು ಗೊತ್ತಾ, ಇವತ್ತು ನಮ್ಮಮ್ಮನ ಜೊತೆಗೆ ಆಟ ಆಡಿ ನೀನು ಗೆಲ್ಲಬೇಕು ಅಂದಾಗ ನಿಂಗವಜ್ಜಿಗೆ ಸಿಟ್ಟು ಬರುತ್ತೆ. ಅವ್ರ ಅಮ್ಮನ ಕಂಡ್ರೆ ಆಗಲ್ವಲ್ಲ, ಯಾರನ್ನ ಸಂಗೀತನ ಕಂಡ್ರೆ. ಅದಕ್ಕೆ ಇಲ್ಲ ಆಟ ಆಡಿ ನೀನು ಗೆಲ್ಲು, ಅವಾಗ ನೋಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳಿದಾಗ ಫೈನಲಿ ಅಷ್ಟೇ ತಾನೇ ನಾನು ಒಪ್ಕೊತೀನಿ ಅಂತ ನಿಂಗವಜ್ಜಿ ಒಪ್ಕೊಬಿಡ್ತಾರೆ. ನಮ್ಮಮ್ಮನ ಜೊತೆ ಇವರು ಗೆಲ್ತಾರ ಅಂಥೇಳಿ ಚಂದ್ರಿಕಾ ಒಂಥರ ಮಾತಾಡ್ತಾ ಇರ್ತಾರೆ. ಆವಾಗ
ಎಲ್ಲರೂ ಕೂಡ ಸಂಗೀತಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಅತ್ತಿಗೆನೇ ಗೆಲ್ಲಬೇಕು, ನಮ್ಮ ಅತ್ತಿಗೆನೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಇವರು ಹಂಗೆ, ಕೇಶವ ಹಂಗೆ ಅಂತಾರೆ, ರಾಧಾ ಹಂಗೆ ಅಂತಾರೆ, ವಾರ್ಗಿತಿ ಸಪೋರ್ಟ್ ಮಾಡ್ತಾರೆ ಅವರು ಕೂಡ. ಸರಿ ಆಗಿದ್ರೆ ನಾನು ಆಡೋಕ್ಕೆ ರೆಡಿ ಅಂತೇಳಿ ನಿಂಗವಜ್ಜಿ ಹೇಳ್ತಾಳೆ. ಆಗ ಚಂದ್ರಿಕಾ ಇದ್ಕೊಂಡು ನಮ್ಮಮ್ಮನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತ ಚಂದ್ರಿಕಾ ಹೇಳ್ತಾ ಇರ್ತಾಳೆ. ಇನ್ನು ಇದೆಲ್ಲ ಮಾತು ಬಿಟ್ಬಿಡಿ, ಆಟನ ಶುರು ಮಾಡಿ ಅಂತ ಇಲ್ಲಿ ದೇವ್ಯಾನಿ ಹೇಳ್ತಾಳೆ. ಫೈನಲಿ ಆಟಕ್ಕೆ ಕೂತ್ಕೋತಾರೆ. ಸತ್ಯಣ್ಣ ಇದ್ಕೊಂಡು ಈ ವಾರ್ಡದಲ್ಲಿ ನಾನೇ ತೀರ್ಪು ಕೊಡೋದು, ಯಾರು ಗೆದ್ದರೆ ಅವರು ಹೇಳಿರೋದನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಡಿಸಿಷನ್ನ ಹೇಳಿದಾಗ ನಾನು ಈಗ ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂಗವಜ್ಜಿ ಕೂಡ ಹೇಳ್ತಾರೆ. ಅಜಿತನ ಪ್ಲಾನ್ ಏನಾಗಿರುತ್ತೆ ಅಂದರೆ ಇವರಿಬ್ಬರನ್ನ ಆಟ ಆಡಿಸ್ಬಿಟ್ಟು ಸೋತ್ಬಿಟ್ರೆ ಯಾರಾದರೂ ಒಬ್ಬರು ಹೇಳಿರೋದನ್ನ ಮಾಡೇ ಮಾಡ್ತಾರೆ ಅನ್ನೋದು ಅಜಿತನ ಪ್ಲಾನ್ ಆಗಿರುತ್ತೆ. ಸೊ ಫೈನಲಿ ಒಪ್ಕೊಂಡಾಯಿತು. ಇನ್ನು ಆಟನ ಶುರು ಮಾಡ್ತಾರೆ ಅವರು ಕೂಡ. ಆಟನ ಶುರು ಮಾಡಿದ ತಕ್ಷಣವೇ ನಿಂಗವಜ್ಜಿ ಫಸ್ಟ್ ಹೊಡಿತಾರೆ, ಅವ್ರು ಗೆದ್ಬಿಡ್ತಾರೆ. ಫಸ್ಟ್ಗೇನೇ ಬಿದ್ದುಬಿಡುತ್ತೆ, ಗೆದ್ದೋಗ್ತಾರೆ ಅವರು. ಇನ್ನು ಸಂಗೀತಂದು ಇವಾಗ ಸಂಗೀತ ತುಂಬ ಎದುರ್ಕೊಳ್ತಾಳೆ. ಅವಳು ಅಷ್ಟೇ ಎದುರ್ಕೊಂಡೇ ಹೊಡಿತಾಳೆ. ಹೊಡೆದ ತಕ್ಷಣ ಅವಳದು ಕೂಡ ಪಾಸ್ ಆಗಿಬಿಡುತ್ತೆ. ಎಲ್ಲರೂ ಕೂಡ ಖುಷಿಯಿಂದ ಚಪ್ಪಳೆ ತಡ್ತಾರೆ ಇಬ್ಬರಿಗೂ ಕೂಡ. ಇನ್ನು ಇನ್ನೊಂದು ಸರಿ ಸರ್ದಿ ಬರೋದು ಅಜ್ಜಿಗೆ. ಅಜ್ಜಿ ಒಂದು ಸರಿ ಸೋತ್ಬಿಡ್ತಾರೆ. ಆವಾಗ ಇನ್ನೇನು ಫೀಲ್ ಆಗ್ತಾಳೆ ಸಂಗೀತ. ಮತ್ತು ಫೈನಲಿ ಇನ್ನೊಂದು ಸರಿ ಚಪ್ಪಳೆ ತೊಟ್ಬಿಟ್ಟು ಇನ್ನೊಂದು ಸರಿ ಹೊಡಿತಾಳೆ ಸಂಗೀತ. ಆವಾಗ ಕೂಡ ಅವಳೇ ಗೆಲ್ತಾಳೆ. ಎಲ್ಲರೂ ಕೂಡ ಚಪ್ಪಳೆ ತೊಡ್ತಾರೆ. ಇನ್ನೊಂದು ಚಾನ್ಸ್ ಇರುತ್ತೆ, ಅದನ್ನು ಇವಾಗ ಸಂಗೀತ ಹೊಡಿಬೇಕು. ಸಂಗೀತ ಏನು ಮಾಡ್ತಾಳೆ ಅಂದರೆ ಕರೆಕ್ಟಾಗಿ ಇರುತ್ತೆ ಹೊಡೆಯೋದು, ಆದರೂ ಕೂಡ ಅತ್ತೆನ ಗೆಲ್ಲಿಸ್ಬೇಕನ್ನೋ ಒಂದು ಖುಷಿಗೋಸ್ಕರ ಸೋಲ ನಾಟಕ ಆಡಿಕೊಂಡು ಅವಳು ಕರೆಕ್ಟಾಗಿ ಹೊಡೆಯೋದಿಲ್ಲ. ಆವಾಗ ಇನ್ನೇನು ಸೋತ್ಬಿಡ್ತಾರೆ. ಆವಾಗ ನಿಂಗವಜ್ಜಿ ಗೆದ್ದಾಯಿತು. ಆಗ ಅಲ್ಲಿರೋರೆಲ್ಲ ಚಪ್ಪಳೆ ತೊಟ್ಬಿಡ್ತಾರೆ, ನಿಂಗವಜ್ಜಿ ಗೆದ್ಲು ಅಂತೇಳ್ಬಿಟ್ಟು. ಸಂಗೀತಗಂತೂ ತುಂಬಾ ಖುಷಿ ಆಗುತ್ತೆ, ನಮ್ಮ ಅತ್ತೆ ಗೆದ್ಲು ಅಂತೇಳಿ ಸಖತ್ತ ಖುಷಿ ಪಡ್ತಾರೆ. ಇನ್ನೇನು ಖುಷಿಯೆಲ್ಲ ಆಗೋದ್ಮೇಲೆ ಇನ್ನೇನು ಫೈನಲ್ಲು ಡಿಸಿಷನ್ನ ಹೇಳಬೇಕಲ್ವ ಸತ್ಯಣ್ಣ. ಈಗ ಸತ್ಯಣ್ಣ ಹೇಳೋಕ್ಕೆ ಶುರು ಮಾಡ್ತಾರೆ. ಅತ್ತೆ ತುಂಬ ಖುಷಿ ಆಯ್ತತ್ತೆ ನಿಮ್ಮ ಜೊತೆ ಆಟ ಆಡಿ, ಯಾಕೆ ಅಂತಂದರೆ ನೀವು ಗೆದ್ರಲ್ವ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ಅಂತ ಹೇಳಿದಾಗ ಈಗ ಒಂದು ಫೈನಲ್ ಡಿಸಿಷನ್ನ ಏನು ತೊಗೊತಾರೆ ಅಂತಂದರೆ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ಸತ್ಯಣ್ಣಂಗೆ. ಸತ್ಯಣ್ಣ ಗೊತ್ತಲ್ವ ನಿಮಗೆ ಯಾವ ಥರ ಡಿಸಿಷನ್ನ ತೊಗೋಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಫೈನಲಿ ಅಜಿತ್ನೇ ಹೇಳ್ತಾನೆ, ಈಗ ಅಜ್ಜಿ ಗೆದ್ದಿದ್ದಾರೆ, ನಮ್ಮಮ್ಮ ಸೋತಿದ್ದಾರೆ, ಈಗ ನಿಂಗವಜ್ಜಿ ಏನು ಮಾಡಬೇಕು ಅಂತಂದರೆ ನಮ್ಮಮ್ಮನ ಹಗ್ ಮಾಡಿಕೊಂಡು ಪ್ರೀತಿಯಿಂದ ಮುದ್ದಾಡಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಈ ಡಿಸಿಷನ್ ಒಪ್ಕೊತಾರಿಲ್ಲ ಅನ್ನೋದೇ ಅಲ್ಲಿರೋರಿಗೆಲ್ಲ ಟೆನ್ಷನ್ ಆಗಿರುತ್ತೆ. ಆದರೆ ನಿಂಗವಜ್ಜಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿಬಿಟ್ಟು ಹೇಗೆ ಮಾಡೋದು ಏನು ಮಾಡೋದಂತ ಯೋಚನೆ ಮಾಡ್ತಾರೆ. ಕೇಶವ್ ಆಗಿರ್ಬೋದು, ರಾಧಾ ಆಗಿರ್ಬೋದು, ಇಲ್ಲಿ ಶ್ರವಣ ಆಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ನೀವು ಮಾಡಲೇಬೇಕು ಅಂತ. ಆಗ ಫೈನಲಿ ಎದ್ದು ಬರ್ತಾರೆ. ಎದ್ದು ಬಂದ್ಬಿಟ್ಟು ಕೈನ ಹಿಡ್ಕೋತಾರೆ. ಸಂಗೀತಕ್ಕೆ ತುಂಬ ಖುಷಿ ಆಗುತ್ತೆ. ಚಂದ್ರಿಕಾಗೆ ಮಾತ್ರ ಹೊಟ್ಟೆವ್ರಿಗೆ ಎದ್ದು ಉರಿತಾ ಇದೆ. ಯಾಕೆಂದರೆ ಇವರಿಬ್ಬರು ಒಂದಾಗ್ಬಿಟ್ರೆ, ಇವರೆಲ್ಲ ತಾಯಿ ಮಕ್ಕಳು ಒಂದಾಗ್ಬಿಟ್ರೆ ನನಗೆ ಆಸ್ತಿ ಸಿಗಲ್ವಲ್ಲ ಅಂತ. ಇನ್ನು ಲಾಸ್ಟಿಗೆ ಫೈನಲಿ ಏನು ಹೇಳಿದ್ರು ಕೂಡ ಹಾಗೆ ಮಾಡಿಬಿಡ್ತಾರೆ. ಹಾಗೆ ಮಾಡಿ ಕಣ್ಣೀರು ಹಾಕ್ಬಿಡ್ತಾರೆ ಇಬ್ಬರು ಕೂಡ, ಅತ್ತೆ ಸೊಸೆ. ಕಣ್ಣೀರು ಹಾಕಿದ್ದಾದಮೇಲೆ ಇಲ್ಲಿ ಅಜಿತು ಭೂಮಿ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾರೆ. ಆ ಖುಷಿಗೆ ಪಾರೇ ಇರೋದಿಲ್ಲ. ಖುಷಿ ಪಟ್ಕೊಂಡು ಅವನ ಕೈನ ಹಿಡ್ಕೊಂಡು ಅವಳು ತುಂಬ ಖುಷಿ ಪಡ್ತಾ ಇರ್ತಾಳೆ. ಅದನ್ನು ನೋಡಿ ಅಜಿತ್ ಅವನು ಕೂಡ ಖುಷಿ ಪಡ್ತಾ ಇರ್ತಾರೆ. ಇನ್ನು ಫೈನಲಿ ನಿಂಗವಜ್ಜಿ ಹೇಳ್ತಾರೆ, ಹೆಣ್ಮಕ್ಳು ದೀಪ ಹಚ್ಚಿದ ಮೇಲೆ ಕಣ್ಣೀರು ಹಾಕ್ಬಾರ್ದು, ಅಳಬೇಡ ಮಗಳೇ ಅಂತ ಹೇಳ್ಬಿಟ್ಟು ಸಂಗೀತಗೆ ಹೇಳಿದಾಗ ಸಂಗೀತಗೆ ಇನ್ನೂ ಖುಷಿ ಆಗಿಬಿಡುತ್ತೆ. ಇಲ್ಲಿ ಶಾರದಾ ಕೂಡ ಅವ್ರನ್ನ ನೋಡಿ ತುಂಬ ಖುಷಿ ಪಡ್ತಾಳೆ. ಇನ್ನು ಅದೆಲ್ಲ ಆದಮೇಲೆ ಫೈನಲಿ ಅಳ್ತಾ ಇರ್ತಾಳಲ್ವ, ಕಣ್ಣೀರನ್ನ ಒರ್ಸೋಕ್ಕೆ ಅಂತಿನೇನು ಕೈ ಎತ್ತಬೇಕು, ಅಷ್ಟಲ್ಲೇ ಚಂದ್ರಿಕಾ ಇದ್ಕೊಂಡು ಅಮ್ಮ ನೀವು ಮಾತ್ರೆ ತಗೋಬೇಕು ಬನ್ನಿ ಅಮ್ಮ, ಟೈಮ್ ಆಗಲಿಲ್ವಾ ಅಂತ ಚಂದ್ರಿಕಾ ಕೈನ ತಡೆದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾಳೆ. ತುಂಬ ಫೀಲ್ ಆಗಿಬಿಡುತ್ತೆ. ಆಗ ಸಂಗೀತನ ಖುಷಿಗಂತೂ ಪಾರೇ ಇರೋದಿಲ್ಲ. ನನ್ನ ಮಗ ಎಷ್ಟು ಇದು ಮಾಡಿಬಿಟ್ನಪ್ಪ ಅಂತೇಳಿ ಹೋಗಿ ಹಗ್ ಮಾಡ್ಕೊಳ್ಳೋದಲ್ಲ, ರಾಮಣ್ಣನ ಹಗ್ ಮಾಡ್ಕೊಳ್ಳೋದಲ್ಲ, ಖುಷಿ ಪಡೋದಲ್ಲ. ಆವಾಗ ಇವನೇನು ಹೇಳ್ತಾನೆ ಅಜಿತು, ಹಾಗಾದರೆ ನನಗೆ ತಂಗಿನೋ ತಮ್ಮನ್ನೋ ಕೊಡಬೇಕಂತ ಡಿಸಿಷನ್ ಮಾಡ್ಕೊಂಡಿದ್ರು ಅಪ್ಪ ಅಮ್ಮ ಇಬ್ಬರು ಅಂತ ಅಂದಾಗ, ನೋಡ್ರಿ ಇವನು ಹೆಂಗೆ ಕಾಲು ಎಳಿತಾನೆ ಅಂತ ಹೇಳ್ಬಿಟ್ಟು ಅವರು ಖುಷಿ ಪಡ್ತಾರೆ. ನನಗೆ ಈ ವಿಡಿಯೋ ಮುಖಾಂತರ ಅನ್ಸೋದೇನು ಅಂದರೆ, ನಿಜವಾಗೂ ಇಡೀ ಪ್ರಪಂಚದಲ್ಲಿ ತಾಯಿ ಮಕ್ಕಳು ಈ ರೀತಿ ಇದ್ದರೆ ಪ್ರಪಂಚ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನಿಸ್ಬಿಡುತ್ತೆ. ಸೊ ನಾನು ವಿಡಿಯೋ ಮುಖಾಂತರ ಎಲ್ಲರೂ ಆಗಿರಿ ಅಂತ ಕೂಡ ಕೇಳ್ಕೊಳ್ತೀನಿ. ಸೊ ಇನ್ನೇನು ಫೈನಲ್ ಚಂದ್ರಿಕಾ ಮನೆ ಒಳಗೆ ಕರ್ಕೊಂಡು ಬಂದು ಅಜ್ಜಿನ ಬೈತಾ ಇದ್ದಾರೆ. ಅಮ್ಮ ನಿನ್ಗೆ ಯಾಕೋ ನೆನಪಿನ ಶಕ್ತಿ ಇತ್ತೀಚೆಗೆ ತುಂಬ ಕಮ್ಮಿ ಆಗ್ತಿದೆ ಅಂತ ಅನ್ನಿಸ್ತಿದೆಯಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ಸುಂದರಿ ಬೇರೆ ಇರ್ತಾಳೆ. ನೋಡಿ ಒಂದು ಕೆಲಸ ಮಾಡು, ನಿಮ್ಮ ಅಜ್ಜಿಗೆ ಅದೆಂಥದ ಸೊಪ್ಪಿನ ಹೆಸರು ಬರ್ತಾಯಿಲ್ಲ ನನಗೆ, ಅನ್ನೆಲ್ಗನ ಅದೆಂಥದ ಸೊಪ್ಪು ತೊಗೊಂಡು ಬಂದು ಮಾಡಿ ಡೈಲಿ ಸಾಂಬಾರನ್ನ ಇಟ್ಬಿಡು. ಯಾಕೆ ಅಂತಂದರೆ ಇವರೆಲ್ಲ ಮರ್ತೋಗಿದ್ದಾರೆ. ಮಗ ಸೊಸೆ ಇಬ್ಬರು ಮದುವೆ ಮಾಡ್ಕೊಂಡ ತಕ್ಷಣವೇ ಮನೆ ಕರ್ಕೊಂಡು ಹೋದ ನಮ್ಮ ಅಣ್ಣ ಅನ್ನಿಸ್ಕೊಳ್ಳೋನು. ಅವಳು ಕೂಡ ಯೋಚನೆ ಮಾಡ್ದಂಗೆ ಇವ್ರನ್ನ ನೋಡ್ದಂಗೆ ಅದೇ ಹೊರಟೋದ್ಲು. ಆದರೆ ಇಲ್ಲಿ ನೋಡಿದ್ರೆ ನಮ್ಮಮ್ಮ ಈಗ ಸೊಸೆನೇ ಮುದ್ದಾಡೋದೇನು ಇದು ಮಾಡೋದೇನು ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಮಯೂರಿ ಇದ್ಕೊಂಡು, ಅಮ್ಮ ಈ ರೀತಿ ಅಜ್ಜಿಗೆ ಇಲ್ದಿದ್ದೆಲ್ಲ ಚುಚ್ಚಬೇಡಮ್ಮ ನೀನು, ಅವರೇನು ಹೊರಟೋಗಿಲ್ಲ ಅಮ್ಮ, ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ಇಬ್ಬರನ್ನ, ತುಂಬ ಒಳ್ಳೆಯವ್ರ ಅತ್ತೆ ಮಾಮ ಇಬ್ಬರು ಕೂಡ, ನೀನು ಯಾಕಮ್ಮ ಈ ರೀತಿ ಅಜ್ಜಿಗೆಲ್ಲ ಹೇಳ್ಕೊಡ್ತೀಯ ಅಂತ ಮಯೂರಿ ಹೇಳ್ತಾಳೆ.
ಆದರೂ ಕೂಡ ಹೊಡಿಯೋಕ್ಕೆ ಅಂತ ಹೋಗ್ತಾಳೆ. ಆಗ ನಿಂಗವಜ್ಜಿ ಇದ್ಕೊಂಡು ಏಯ್ ಚಂದ್ರಿಕಾ ಕೈ ಇಳಿಸು, ಏನಕ್ಕೆ ಮಗುನ ಹೊಡಿತೀಯ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸೊ ಇನ್ನು ಫೈನಲಿ ಅವಳು ಕೂಡ ಸಿಟ್ಟು ಮಾಡಿಕೊಂಡು ಸುಮ್ಮನೆ ಆಗ್ತಾಳೆ. ಇನ್ನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ನಾಳೆ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ. ನಾಳೆ ಏನಾಗುತ್ತೆ ಅಂತಂದರೆ ಈ ಮಾನಸ್ವಿನಿ ಮಾನಸ್ವಿನಿ ಇದ್ದಾಳಲ್ವ, ಅವಳು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಈಗ ಅಜ್ಜಿ ಮುಂದೆ ತಪ್ಕೊಂಡಿದ್ದಾರೆ ಶ್ರವಣು ಮಗಳೇ ಅಂತ ಹೇಳ್ಬಿಟ್ಟು. ಅದನ್ನು ನಿಂಗವಜ್ಜಿ ನೋಡ್ತಾರೆ. ನಿಂಗವಜ್ಜಿ ನೋಡ್ಬಿಟ್ಟು ಇವಳ್ಯಾರು, ಏನಾದರೂ ನಿನ್ಗೆ 2 ಸಂಬಂಧ ಇದೆಯಾ, ಇನ್ನೊಂದು ಅವಳ ಮಗಳ ಇವಳು, ಇನ್ನೊಬ್ಳು ಮಗಳ, ಎಷ್ಟು ಜನ ನಿನ್ಗೆ ಹೆಣ್ಮಕ್ಳು ಅಂತ ಕೇಳಿಬಿಡ್ತಾರೆ. ರಾಮಣ್ಣ ಇದ್ಕೊಂಡು ಒಬ್ಬಳೇ ಮಗಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕನ್ಫ್ಯೂಷನ್ಸ್ ಏನಾಗುತ್ತೆ ಏನು ಕತೆ. ಹಾಗಿದ್ರೆ ಅಜಿತ್ ಭೂಮಿ ವಿಷಯ ನಿಂಗವಜ್ಜಿಗೆ ನಿಜ ಹೇಳ್ತಾರೆ ಎಲ್ಲರೂ ಸೇರ್ಕೊಂಡಂತ. ನಾಳೆ ನಾವು ಕಾದು ನೋಡಬೇಕಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.